ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದತ್ತ ಆಸ್ಪತ್ರೆಯಲ್ಲಿ ಸತ್ತೇ ಹೋಗ್ತಾನೆ ಅನ್ಕೊಂಡೆ, ಆದ್ರೆ ಅವನು ಬದುಕ್ಬಿಟ್ಟ. ಅವನು ಬದುಕಿದ್ದಾನೆ ಅಂದ್ರೆ ಮತ್ತೆ ನನ್ನ ವಿಷಯನ ಕೆದಕ್ತಾನೆ. ಇಲ್ಲ, ಅವನ್ ಮತ್ತೆ ನನ್ನ ಬಗ್ಗೆ ಮಾತಾಡೋಕ್ ಮುಂಚೆನೆ ಅವನ್ಗೊಂದು ಗತಿ ಕಾಣಿಸ್ಬೇಕು. ಆ ರವೀಂದ್ರ ಸಾಯೋ ಬದಲು ದತ್ತಾನೇ ಸಾಯ್ಬೇಕಾಗಿತ್ತು. ಸಮರ್ಥ ಬೇರೆ ಆಚೆ ಬರೋ ಹಾಗೆ ಕಾಣ್ತಾ ಇದೆ. ಇವ್ರು ಯಾರನ್ನು ಉಳಿಸ್ಬಾರ್ದು. ಏನ್ ಮಾಡ್ಲಿ? ಏನು ತುಂಬ ಯೋಚನೆ ಮಾಡ್ತಿರೋ ಥರ ಕಾಣ್ತಿದೆ. ದತ್ತ ಅವರು ಆರಾಮಾಗಿದ್ದಾರೆ ಅಂತ ಗೊತ್ತಾದಾಗ್ಲಿಂದ ನೀನು ಮುಖ ನೋಡೋಕ್ಕಾಗ್ತಿಲ್ಲ. ಭಯ ಎದ್ದು ಕಾಣಿಸ್ತಿದೆ. ಏನು ವಿಷಯ? ಏನ್ ವಿಷಯ ಇರತ್ತೆ? ದತ್ತ ಅವರು ಹುಷಾರಾಗಿರೋದು ನನಗೂ ಸಂತೋಷನೇ. ಸಂತೋಷಕ್ಕೂ ಸಂಕಟಕ್ಕೂ ಮುಖ ಒಂದೇ ಥರ ಇರುತ್ತಾ? ಜೇನು ಕುಡಿದ್ರೆ ಸಂತೋಷ ಆಗುತ್ತೆ, ಅದೇ ಜೇನು ಕಡಿದ್ರೆ ಸಂಕಟ ಆಗುತ್ತೆ. ಆ ದತ್ತ ಒಂಥರ ಹೆಜ್ಜೆನಿದ್ದಾಗೆ ಒಳ್ಳೆಯವ್ರ ಮುಂದೆ ಸಿಹಿಯಾಗಿರ್ತಾರೆ, ದುಷ್ಟರಿಗೆ ಕಾಟ ಕೊಡ್ತಾರೆ. ದತ್ತ ಅವರು ನನಗೇನು ಕಾಟ ಕೊಡೋಕೆ ಸಾಧ್ಯ? ದತ್ತ ಅವರು ಹುಷಾರಾದ್ರು, ಸಮರ್ಥ ಆಚೆ ಬಂದ್ರು, ನನಗೇನು ತೊಂದರೆ ಇಲ್ಲ. ಸುಮ್ಮನೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಟ್ಟು, ಮಗಳ ಮದುವೆ ನಿಂತಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ನನಗೆ ಗೊತ್ತು ಶಾರ್ವರಿ, ದತ್ತ ಅವರು ಹುಷಾರಾಗಿರೋದಕ್ಕೆ ನಿನಗೆ ನಡುಕ ಶುರುವಾಗಿದೆ. ನಿಧಿ ಮದುವೆ ಆಗಲಿ ಅಂತ ನಾನು ಸುಮ್ಮನೆ ಕೂತ್ಕೊಂಡ್ರೆ ನಿನ್ನ ಅಟ್ಟಹಾಸ ಇನ್ನೂ ಜಾಸ್ತಿ ಆಗುತ್ತೆ. ನಿನ್ನ ಸುಮ್ಮನೆ ಬಿಡೋದು, ವಿಷಕಾರೋ ಸರ್ಪನ ಜೊತೆಲಿಟ್ಬಿಡೋದು ಎರಡೂ ಒಂದೇ. ನಿನಗೆ ಶಿಕ್ಷೆ ಆಗಲೇಬೇಕು. ನೀನಿಲ್ಲದೆ ಇದ್ರೂ ನಿಧಿ ಮದುವೆನ ನಾನು ಚೆನ್ನಾಗಿ ಮಾಡೇ ಮಾಡ್ತೀನಿ. ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಈ ಮನೆ ನೆಮ್ಮದಿಯಾಗಿರಬೇಕು ಅಂತಂದರೆ ಮೊದಲು ನಿನಗೆ ಶಿಕ್ಷೆ ಆಗಬೇಕು. ನಮ್ಮತ್ತಿಗೆ ಜೀವನ ತೆಗೆದಿರೋ ನಿನಗೆ ಜೀವನ ಪೂರ್ತಿ ಜೈಲಲ್ಲಿ ಕೊರಗಿ ಸಾಯುವಂಥ ಶಿಕ್ಷೆ ಸಿಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.